ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕಡಲೆಬೇಳೆಯ ಹೂರ್ಣದ ಕಡುಬು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೊದಲಿಗೆ 2 ಲೋಟ ಕಡಲೆಬೇಳೆ, ಅಂದಾಜು ಅರ್ಧ kg ಕಡಲೆಬೇಳೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದು ನೀರನ್ನೆಲ್ಲ ಬಸಿದ್ಬಿಟ್ಟು ಅದಕ್ಕೆ ನೀರು ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ 5ರಿಂದ 6 ವಿಷಲ್ಲು ಕೂಗಿಸ್ಕೊಳ್ಬೇಕು. ಅದೇ ರೀತಿ ಪಕ್ಕದಲ್ಲಿ ಗೋಧಿ ಹಿಟ್ಟು ತೊಗೊಂಡು ಒಂದು 3 ಕಪ್ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕಿ ತುಪ್ಪನ ಕಾಯಿಸ್ಕೊಂಡು 3 ಸ್ಪೂನು ಅದು ಕಾದಿರೋ ಅಂಥ ತುಪ್ಪನ ಆ ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಸಾಟಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುತ್ತೆ, ನಿಧಾನವಾಗಿ ಕಲಿಸ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಮುಚ್ಚಳ ಮುಚ್ಚಿ ಇಡಬೇಕು. ಅದೇ ಪಕ್ಕದಲ್ಲಿ ಇವಾಗ ಬೇಳೆ ಬೆಂದಿದೆ. ಆ ಬೆಂದಿರೋ ಬೇಳೆ ನೋಡ್ಕೊಳ್ಬೇಕು ಬೆಂದಿದೆಯಾ ಅಂಥೇಳಿ. ಬೆಂದಿರೋದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ನೀರನ್ನೆಲ್ಲ ಬಸ್ಕೊಂಡ್ಬಿಟ್ಟು ಅದಕ್ಕೆ ಅರ್ಧ kg ಬೆಲ್ಲ ತೊಗೊಂಡು ಒಂದು ಪಾತ್ರೆಯಲ್ಲಿ ಬೆಲ್ಲನ ಕರಗ್ಸೋಕ್ಕಿಡಬೇಕು. ಒಂದು ಚೂರು ನೀರು ಹಾಕಬೇಕು, ಒಂದು ಸ್ಪೂನಷ್ಟು ನೀರು ಹಾಕಿ ಬೆಲ್ಲನ ಕರಗಕ್ಕೆ ಬಿಡಬೇಕು. ಆ ಬೆಲ್ಲ ಸ್ವಲ್ಪ ಕರಗಿದ ನಂತರ ಅದಕ್ಕೆ ಬೆಂದಿರೋ ಬೇಳೆಯನ್ನು ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಅದನ್ನು ಗಟ್ಟಿಯಾಗೋವರೆಗೂ ನಾವು ಈ ರೀತಿ ಬೇಯಿಸ್ತಾ ಇರಬೇಕು. ಅದು ಬೆಂದ ಮೇಲೆ ಈ ಥರ ಆರಕ್ಕಿಟ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡು ನೋಡ್ಕೊಳ್ಬೇಕು. ಸ್ವಲ್ಪ ತರಿ ಇದ್ದರೆ ಮತ್ತೊಮ್ಮೆ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡು ಹೂರಣನೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆಗೆ ಇಟ್ಕೊಳ್ಬೇಕು. ಹೂರಣ ರೆಡಿ ಆದಮೇಲೆ ಒಂದು ಕಡೆ ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕಿಟ್ಟು ಪಕ್ಕದಲ್ಲಿ ಕಲಸಿಟ್ಟಿರುವಂಥ ಗೋಧಿ ಹಿಟ್ಟನ್ನು ಚಿಕ್ಕದಾಗಿ ಉಂಡೆಗಳು ಮಾಡಿ ಪೂರಿಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಬೇಕು. ಹಾಗೆಯೇ ಹೂರಣನೂ ಕೂಡ ಚಿಕ್ಕದಾಗಿ ಉಂಡೆಗಳು ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಆ ಉಂಡೆಯನ್ನು ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸಿರೋ ಅಂತಹ ಆ ಪೂರಿನ ಒಂದು ಕಡುಬಿನ ಮೋಲ್ಡ್ಗೆ ಹಾಕ್ಕೊಂಡು ಆ ಹೂರಣನ ಅದರೊಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಮೋಲ್ಡನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಅದನ್ನು ಓಪನ್ ಮಾಡಿ ಅದರಲ್ಲಿರೋ ಎಕ್ಸ್ಟ್ರಾಸ್ನೆಲ್ಲ ತೆಗೆದುಬಿಟ್ಟು ಕಡುಬನ್ನು ಒಂದು ಸ್ವಲ್ಪ ಎಡ್ಜಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಬೇಕು. ಓಪನ್ ಆಗದೆ ಇರೋ ಅದನ್ನು ಕಾದಿರೋವಂಥ ಎಣ್ಣೆಗೆ ಹಾಕಿ ಚೆನ್ನಾಗಿ ಕರಿಬೇಕು. ಅದು ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ಎಣ್ಣೆಯಿಂದ ಒಂದು ಪ್ಲೇಟ್ಗೆ ಹಾಕಿ ನೀವಿವಾಗ ಕರಿಗಡುಬನ್ನು ತಿನ್ನೋದಕ್ಕೆ ರೆಡಿಯಾಗಿದೆ. ಅದ್ರ ಜೊತೆಗೆ ಸೀಕರಣಿ ಹಾಕ್ಕೊಂಡು ಕೂಡ ತಿನ್ನಬಹುದು. ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.